ಬೆಂಗಳೂರು ಮಳೆ ಅವಾಂತರ ಮಲಗಿದ್ದ ವ್ಯಕ್ತಿ ಮೇಲೆ ಪಕ್ಕದ ಬಿಲ್ಡಿಂಗ್ ಮನೆಯ ಮೇಲ್ಛಾವಣಿ ಬಿದ್ದು ಸಾವು. ಬೆಂಗಳೂರಿನ ಚಾಮರಾಜಪೇಟೆಯ ವಿಠ್ಠಲ ನಗರದಲ್ಲಿ ಒಂದು ದಾರುಣ ಘಟನೆ ನಡೆದಿದೆ. ಕೆಲಸ ಮುಗಿಸಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ 35 ವರ್ಷದ ಮಂಜು ದಿನಾಂಕ 29/4/2026 ಸಂಜೆ 5:30 ವೇಳೆಯ ಮಳೆ ಅವಾಂತರದಿಂದ ಮಲಗಿದ್ದ ವ್ಯಕ್ತಿಯ ಮೇಲೆ ಪಕ್ಕದ ಬಿಲ್ಡಿಂಗ್ನ ಹಾಲೋ ಫಿಕ್ಸ್ ಮತ್ತು ಮೇಲ್ಛಾವಣಿ ಕುಸಿದು ಬಿದ್ದು ವ್ಯಕ್ತಿಯ ಮನೆಯ ಮೇಲ್ಛಾವಣಿ ಮುರಿದುಕೊಂಡು ಮಂಜು ವಾಸವಿದ್ದ ಮನೆಯ ಮೇಲೆ ಬಿದ್ದ ಕಾರಣ ಮಂಜು ಎಂಬ 35 ವರ್ಷದ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಜೋರು ಮಳೆ ಹಾಗೂ ಗಾಳಿ ಬೀಸಿದ ಪರಿಣಾಮವಾಗಿ ಪಕ್ಕದ ಬಿಲ್ಡಿಂಗ್ ಇದ್ದಂತಹ ಆಲೋ ಬ್ರಿಕ್ಸ್ ಕಲ್ಲು ಮಂಜು ಇದ್ದಂತಹ ಸೀಟ್ ಮನೆಯ ಮೇಲೆ ಬಿದ್ದು ಮೇಲಿಂದ ಬಿದ್ದ ರಭಸಕ್ಕೆ ಮಂಜುವಿನ ತಲೆಗೆ ಮತ್ತು ಎದೆಗೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿರುವುದು ವಿಪರ್ಯಾಸ ಹಾಗೂ ದಾರುಣ. ಈ ವ್ಯಕ್ತಿಯು ಕೂಲಿ ಕಾರ್ಮಿಕನಾಗಿ ಸೆಕ್ಯೂರಿಟಿ ಆಗಿದ್ದು ಮಳವಳ್ಳಿ ತಾಲೂಕಿನ ಪುರಿಗಾಲಿ ಹೋಬಳಿಯ ಪಕ್ಕದ ಗ್ರಾಮದ ನಿವಾಸಿಯಾಗಿ ಜೀವನ ಕಟ್ಟಿಕೊಳ್ಳಲು ಬಂದಂತಹ ದಂಪತಿಗಳಲ್ಲಿ ಮಂಜು ಎಂಬ ವ್ಯಕ್ತಿ ಮನೆಯಲ್ಲಿ ಒಬ್ಬನೇ ಮಲಗಿದ್ದಾಗ ಸಂಜೆ ವೇಳೆಯಲ್ಲಿ ನಡೆದ ಆಕಸ್ಮಿಕ ಘಟನೆಯಾಗಿದೆ. ತನ್ನ ಹೆಂಡತಿ ಪುಟ್ಟ ಮಗುವನ್ನ ಊರಿಗೆ ಕಳುಹಿಸಿ ಮಗು ಕೂಡ ತಾಯಿ ಜೊತೆಗೆ ಇದ್ದು ಇಬ್ಬರು ಕೂಡ ಪ್ರಾಣ ಉಳಿಸಿಕೊಂಡಿದ್ದಾರೆ. ಒಬ್ಬರೇ ಮಲಗಿದ್ದ ಸೆಕ್ಯೂರಿಟಿ ಗಾರ್ಡ್ ಮಂಜುಗೆ ಯಮ ಪಾರ್ಶ್ವದ ಪಕ್ಕದಲ್ಲಿದ್ದ ಮತ್ತು ಮೇಲ್ಛಾವಣಿ ಕುಸಿದ ದಾರುಣ ಸಾವಿಗೆ ಕಾರಣವಾಗಿದೆ. ಈ ವಿಚಾರವಾಗಿ ಚಾಮರಾಜಪೇಟೆಯ ಪೊಲೀಸ್ ಠಾಣೆಯ ಅಧಿಕಾರಿಗಳು ಪ್ರಕರಣ ತನಿಖೆ ನಡೆಸುವಂತೆ ಮಂಜು ವಾಸವಿದ್ದ ಬಿಲ್ಡಿಂಗ್ ಪಕ್ಕದಲ್ಲಿದ್ದ ಮತ್ತೊಂದು ಬಿಲ್ಡಿಂಗಿನ ಮಾಲೀಕ ಸ್ಥಳಕ್ಕೆ ಭಾವಿಸದೇ ಇರುವುದು ಮೃತ ವ್ಯಕ್ತಿಯ ಸಾವಿಗೆ ಬಹಳ ಖಂಡನೀಯ ವಿಷಯ ಎಂದು ಮಂಜುವಿನ ಪತ್ನಿ ಮತ್ತು ಮಗು ಮಳವಳ್ಳಿಯ ಪಕ್ಕದ ಪುರಿಗಾಲಿಯ ಹೋಬಳಿಯ ಗ್ರಾಮಕ್ಕೆ ತೆರಳಿದಾಗ ಗಟ್ಟಿಯಾಗಿದೆ. ಮಳರಾಯ ಜವರಾಯನಾಗಿ ಈ ಕುಟುಂಬಕ್ಕೆ ಸಾವಾಗಿ ಪರಿಣಾಮವಾಗಿದೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ NK TV4 ಬೆಂಗಳೂರು.